ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಚಾಪ್ಟರ್ ಓವರ್ ವ್ಯೂನ ಇಲ್ಲಿ ನೋಡ್ತಿದೀವಿ ಆಯ್ತಾ. ಸೊ ಈ ಚಾಪ್ಟರ್ ಅಲ್ಲಿ ಮೇಜರ್ ಆಗಿ 5 ಟಾಪಿಕ್ಸ್ ನ ಕವರ್ ಮಾಡ್ತೀವಿ ಆಯ್ತಾ. ಈ ಏನು ಟಾಪಿಕ್ಸ್ ಅಲ್ಲಿ ಪುನಃ ಮತ್ತೆ ಸಬ್ ಟಾಪಿಕ್ಸ್ ಎಲ್ಲ ಕವರ್ ಆಗುತ್ತೆ, ಬಟ್ ಮೇಜರ್ ಆಗಿ ನಾವು 5 ಟಾಪಿಕ್ಸ್ ನ ಕವರ್ ಮಾಡ್ತೀವಿ. ಸೊ ಫಸ್ಟ್ ನಾವು ಬಾಂಡಿಂಗ್ ಇನ್ ಕಾರ್ಬನ್, ಯಾವ ರೀತಿಯ ಬಾಂಡ್ ನ ಕಾರ್ಬನ್ ತೋರ್ಸತ್ತೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಹೆಸರಿದೆ, ವಿಚ್ ಇಸ್ ಕೋವೆಲೆಂಟ್ ಬಾಂಡ್. ಅದರಲ್ಲಿ ಟೈಪ್ಸ್ ಇದೆ, ಸಿಂಗಲ್, ಡಬಲ್, ಟ್ರಿಪಲ್ ಕೋವೆಲೆಂಟ್ ಬಾಂಡ್ಸ್ ಅಂತ. ಮತ್ತೆ ಕೋವೆಲೆಂಟ್ ಬಾಂಡ್ ಹಾಗೂ ಅಯಾನಿಕ್ ಬಾಂಡ್ ನಡುವೆ ಡಿಫ್ರೆನ್ಸಸ್ ಇದೆ. ಇದೇನು ಅಂತ ಎಲ್ಲ ಫಸ್ಟ್ ಟಾಪಿಕ್ ಅಲ್ಲಿ ಕಲಿತೀವಿ ಆಯ್ತಾ. ಸೊ ತಡ ಮಾಡದೆ ನಾವು ಫಸ್ಟ್ ಟಾಪಿಕ್ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ವಿಚ್ ಇಸ್ ಕೋವೆಲೆಂಟ್ ಬಾಂಡ್ ಅನ್ನೋ ಟಾಪಿಕ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾವು ಒಂದಷ್ಟು ಬೇಸಿಕ್ ಏನು ಐಡಿಯಾಲಜೀಸ್ ನ ತಿಳ್ಕೊಬೇಕು. ವಾಟ್ ಇಸ್ ದಟ್ ಇಂಪಾರ್ಟೆನ್ಸ್ ಆಫ್ ಕಾರ್ಬನ್. ನಮ್ಮ ಏನು ಪ್ಲಾನೆಟ್ ಮೇಲೆ ಎಷ್ಟೊಂದು ಎಲಿಮೆಂಟ್ಸ್ ಇದೆ, ನಾವು ಅದೆಲ್ಲ ಎಲಿಮೆಂಟ್ಸ್ ನ ಬಿಟ್ಟು ಕಾರ್ಬನ್ಗೆ ಮಾತ್ರ ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಕಾರ್ಬನ್ ಏನಕ್ಕೆ ನಾವು ಒಂದು ಸೆಪರೇಟ್ ಚಾಪ್ಟರ್ ಆಗಿ ಓದ್ಬೇಕು, ಅದಕ್ಕೆ ಒಂದು ರೀಸನ್ ಇದೆ ಆಯ್ತಾ. ಯಾಕಂದ್ರೆ ಕಾರ್ಬನ್ ಏನಿದೆ ಇದು ನೀವು ಸುತ್ತಮುತ್ತ ತಿರ್ಗಿ ಒಂದ್ಸತಿ ಮೆಲ್ಕ್ ಹಾಕಿ ಆಯ್ತಾ, ಒಂದ್ಸತಿ ಸುತ್ತಮುತ್ತ ಎಲ್ಲ ತಿರುಗ್ಬಿಟ್ಟು ನೋಡಿ, ಏನೇನೋ ಐಟಮ್ಸ್ ಇರುತ್ತೆ ನಿಮ್ ಸುತ್ತಮುತ್ತ. ಟೇಬಲ್ ಇರ್ಬೋದು, ಚೇರ್ ಇರ್ಬೋದು, ಪೆನ್ ಇರ್ಬೋದು, ಪೆನ್ಸಿಲ್, ಬುಕ್, ಫ್ಯಾನ್, ಸೀಲಿಂಗ್ ಎಲ್ಲ ಇರತ್ತೆ ಅಲ್ವಾ. ಸೊ ಇದ್ರಲ್ಲೆಲ್ಲ ಏನಿದೆ ಮಕ್ಳೇ, ಕಾರ್ಬನ್ ಇದ್ದೇ ಇರತ್ತೆ. ಸೊ ಈ ಸುತ್ತಮುತ್ತ ಇರೋ ಐಟಮ್ಸ್ ಅಲ್ಲದೆ ನಿಮ್ ಸುತ್ತಮುತ್ತ ಇರೋ ಜೀವಿಗಳಿರ್ಬೋದು, ಬ್ಯಾಕ್ಟೀರಿಯಾಸ್ ಇರ್ಬೋದು, ನಿಮ್ಮ ಮಮ್ಮಿ ಇರ್ಬೋದು, ಡ್ಯಾಡಿ ಇರ್ಬೋದು, ಅಣ್ಣ ತಮ್ಮ, ಇವರೆಲ್ಲರಲ್ಲಿ ಕೂಡ ಕಾರ್ಬನ್ ಇದ್ದೇ ಇರತ್ತೆ. ಇನ್ಫ್ಯಾಕ್ಟ್ ಅರ್ತ್ ಮೇಲೆ ಇರುವಂತಹ ಲೈಫ್ ಫಾರ್ಮ್ಸ್ ನ ನಾವು ಕಾರ್ಬನ್ ಬೇಸ್ಡ್ ಲೈಫ್ ಫಾರ್ಮ್ಸ್ ಅಂತ ಕರಿತೀವಿ ಆಯ್ತಾ. ಕಾರ್ಬನ್ ಬೇಸ್ಡ್ ಲೈಫ್ ಫಾರ್ಮ್ಸ್ ಆಯ್ತಾ. ಇದ್ರ ಅರ್ಥ ಏನು, ನಮ್ಮ ಜೀವಿಗಳಲ್ಲಿ ನಾವೇನ್ ತಿಳ್ಕೊಂಡಿದ್ವಿ, ಒಂದಷ್ಟು ಮಾಲಿಕ್ಯೂಲ್ಸ್ ಇರತ್ತೆ. ಇದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ಇನ್ಫ್ಯಾಕ್ಟ್ DNA ಕೂಡ ಇರ್ಬೋದು ಅಲ್ವಾ. ಇದ್ರಲ್ಲೆಲ್ಲ ಕಾರ್ಬನ್ ಇದ್ದೇ ಇರತ್ತೆ ಮಕ್ಳೇ. ಅದಕ್ಕೆ ನಾವ್ ಇದನ್ನ ಕಾರ್ಬನ್ ಬೇಸ್ಡ್ ಲೈಫ್ ಫಾರ್ಮ್ಸ್ ಅಂತ ಕರಿತೀವಿ. ಸೊ ನಿಮ್ಗೆ ಅರ್ಥ ಆಗ್ಬೇಕು, ಕಾರ್ಬನ್ ಪ್ರತಿ ಒಂದು ವಸ್ತುವಲ್ಲಿ ಇದೆ ಅಂದ್ಮೇಲೆ ಕಾರ್ಬನ್ ಬಗ್ಗೆ ನಾವು ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಲ್ವಾ. ಸೊ ಇದ್ರ ಕಾರಣ ನಮ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕಾರ್ಬನ್ಗೆ ಅಂತಾನೆ ಒಂದು ಸ್ಪೆಸಿಫಿಕ್ ಚಾಪ್ಟರ್ ನ ಡೆಡಿಕೇಟ್ ಮಾಡ್ಬಿಟ್ಟಿದ್ದಾರೆ ಆಯ್ತಾ. ಸೊ ಈಗ ನಾವು ಕಾರ್ಬನ್ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ವಾಟ್ ಇಸ್ ದಟ್? ಕಾರ್ಬನ್ ನ ಅಟಾಮಿಕ್ ನಂಬರ್ ಎಷ್ಟು? ಅಟಾಮಿಕ್ ನಂಬರ್ ಅಂದ್ರೆ ಏನು? ಒಂದ್ ಸೆಲ್ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಐಡಿಯಾ ಅಟಾಮಿಕ್ ನಂಬರ್ ಕೊಡುತ್ತೆ ಅಲ್ವಾ. ಸೊ ಕಾರ್ಬನ್ ನ ಅಟಾಮಿಕ್ ನಂಬರ್ 6 ಓಕೆನಾ. ಸೊ ಈ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಹೇಗಾಗಿರುತ್ತೆ ಆಟಮ್ ಅಲ್ಲಿ, ಆಟಮ್ಸ್ ಅಲ್ಲಿ ಆರ್ಬಿಟ್ಸ್ ಇರುತ್ತೆ, ಎನರ್ಜಿ ಲೆವೆಲ್ಸ್ ಇರುತ್ತೆ ಅಲ್ವಾ. ಸೊ ಇದ್ರಲ್ಲಿ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಹೇಗಾಗಿರುತ್ತೆ ಆ ಐಡಿಯಾ ಕೊಡೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ವಾ. ಸೊ ಕಾರ್ಬನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಇಟ್ ಇಸ್ 2,4. 2,4 ಅರ್ಥ ಏನು ನೆನ್ಪು ಮಾಡ್ಕೊಳ್ಳಿ. ಸೊ 2 ಎಲೆಕ್ಟ್ರಾನ್ಸ್ ಏನಿದೆ ಇದರದು ಕೆ ಶೆಲ್ ಅಲ್ಲಿ, ಕೆ ಫಾರ್ ಕತ್ತೆ ಅಲ್ವಾ. ನೆಕ್ಸ್ಟ್ ಎಲ್ ಶೆಲ್ ಅಲ್ಲಿ ಇರೋದು 4 ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್ ಆಯ್ತಾ. ಓಕೆ, ಸೊ ಕಾರ್ಬನ್ ಏನಿದೆ ಎಲ್ಲಾ ಐಟಮ್ಸ್ ತರ ಕಾರ್ಬನ್ ಕೂಡ ಆಕ್ಟೆಟ್ ನ ಅಚೀವ್ ಮಾಡಕ್ಕೆ ಟ್ರೈ ಮಾಡ್ತಿರತ್ತೆ. ಆಕ್ಟೆಟ್ ನ ಅರ್ಥ ಏನು ಮಕ್ಳೇ? ವೇಲೆನ್ಸ್ ಶೆಲ್ ಅಲ್ಲಿ, ಔಟರ್ಮೋಸ್ಟ್ ಶೆಲ್ ನ ವೇಲೆನ್ಸ್ ಶೆಲ್ ಅಂತ ಕರಿತೀವಿ ಅಲ್ವಾ. ಸೊ ವೇಲೆನ್ಸ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರುವಂತಹ ಸ್ಟೇಟ್ ನ ನಾವು ಆಕ್ಟೆಟ್ ಅಂತ ಕರಿತೀವಿ ಆಯ್ತಾ. ಸೊ ಕಾರ್ಬನ್ ಕೂಡ ಆಕ್ಟೆಟ್ ನ ಅಚೀವ್ ಮಾಡಕ್ಕೆ ಟ್ರೈ ಮಾಡ್ತಿರತ್ತೆ. ಇದನ್ನ ನಾವು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಕೂಡ ಕರಿಬಹುದು ಆಯ್ತಾ. ಸೊ ನೋಬಲ್ ಗ್ಯಾಸಸ್ ಇರುತ್ತೆ ಅಲ್ವಾ, ಹೀಲಿಯಂ, ಆರ್ಗನ್ ಎಲ್ಲ. ಸೊ ಅದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಏನು ಅಚೀವ್ ಮಾಡಕ್ಕೆ ಎಲ್ಲಾ ಆಟಮ್ಸ್ ಟ್ರೈ ಮಾಡ್ತಿರತ್ತೆ ಆಯ್ತಾ. ಹೀಲಿಯಂ ಏನಿದೆ ಇದರಲ್ಲಿ 8 ಎಲೆಕ್ಟ್ರಾನ್ಸ್ ಇರಲ್ಲ, ಹೀಲಿಯಂ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಅದನ್ನ ಕೂಡ ನಾವು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಕರಿತೀವಿ ಆಯ್ತಾ. ಓಕೆ, ಈಗ ಆಕ್ಟೆಟ್ ನ ಅಚೀವ್ ಮಾಡಕ್ಕೆ ಕಾರ್ಬನ್ ಏನಿದೆ ಇದ್ರ ಹತ್ರ 2 ದಾರಿಗಳಿರತ್ತೆ ಆಯ್ತಾ. ಸೊ ಕಾರ್ಬನ್ ಔಟರ್ಮೋಸ್ಟ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ಸೊ ಈದರ್ ಕಾರ್ಬನ್ ಏನ್ ಮಾಡ್ಬೋದು, 4 ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೋಬಹುದು ಅಥವಾ 4 ಎಲೆಕ್ಟ್ರಾನ್ಸ್ ನ ಗೇನ್ ಮಾಡ್ಬೋದು ಅಲ್ವಾ, ಟು ಅಚೀವ್ ಆಕ್ಟೆಟ್. ಈಗ 4 ಎಲೆಕ್ಟ್ರಾನ್ ನ ಲೂಸ್ ಮಾಡಿದ್ರೆ ಏನಾಗುತ್ತೆ, ಕೆ ಶೆಲ್ ಏನಿದೆ, ಕತ್ತೆ ಶೆಲ್ ಏನಿದೆ ಇದು ಔಟರ್ಮೋಸ್ಟ್ ಶೆಲ್ ಆಗುತ್ತೆ ಅಂಡ್ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಟ್ ಇಸ್ ಏನು ನೋಬಲ್ ಗ್ಯಾಸ್, ಹೀಲಿಯಂ ಗ್ಯಾಸಿನ ಕಾನ್ಫಿಗರೇಷನ್ ಬರುತ್ತೆ. ಅಥವಾ 4 ಎಲೆಕ್ಟ್ರಾನ್ಸ್ ನ ಗೇನ್ ಮಾಡ್ಕೊಂಡ್ರೆ ಎಲ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ಇಟ್ ಇಸ್ ಅಚೀವ್ಡ್ ಆಕ್ಟೆಟ್ ಅಂತ ನಾವು ಏನು ನೆಮ್ಮದಿಯಾಗಿರ್ಬೋದು, ಕಾರ್ಬನ್ ನೆಮ್ಮದಿಯಾಗಿರ್ಬೋದು. ಬಟ್ ಪ್ರಾಬ್ಲಮ್ ಏನಂದ್ರೆ ನಮ್ಮ ಕಾರ್ಬನ್ ಏನಿದೆ ಈ 2 ಸ್ಟೇಟ್ಸ್ ನ ಅಚೀವ್ ಮಾಡಿದ್ರು, 4 ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೊಂಡ್ರೆ ಕಾರ್ಬನ್ ಏನಾಗತ್ತೆ ಮಕ್ಳೇ, ಚಾರ್ಜ್ ಬಂದ್ಬಿಡತ್ತೆ ಅಲ್ವಾ. C4+ ಬರುತ್ತೆ ಚಾರ್ಜ್, ಮತ್ತೆ ಅಂದ್ರೆ 4+ ಬರುತ್ತೆ. ಮತ್ತೆ 4 ಎಲೆಕ್ಟ್ರಾನ್ಸ್ ನ ಗೇನ್ ಮಾಡ್ಕೊಂಡ್ರೆ C4- ಆಗತ್ತೆ.
ಬಟ್ ಈ ಎರಡು ಸ್ಟೇಟ್ಸ್ ನ ಕಾರ್ಬನ್ಗೆ ಅಚೀವ್ ಮಾಡಕ್ಕೆ ಆಗಲ್ಲ. ಯಾಕೆ ಅಚೀವ್ ಮಾಡಕ್ಕೆ ಇಷ್ಟಪಡಲ್ಲ ಕಾರ್ಬನ್? ಏನಕ್ಕೆ? ಈಗ 4 ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೊಳಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟೊಂದು ಎನರ್ಜಿ ಬೇಕು, ಆಯ್ತಾ? ಅಷ್ಟು ಎನರ್ಜಿನ ಸ್ಪೆಂಡ್ ಮಾಡ್ಬಿಟ್ಟು ಕಾರ್ಬನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೋಟಾನ್ಸ್ ಎಷ್ಟು ಉಳ್ದಿರತ್ತೆ? ಪ್ರೋಟಾನ್ಸ್ 6 ಪ್ರೋಟಾನ್ಸ್ ಇರೋದು. ಸೊ 6 ಪ್ರೋಟಾನ್ಸ್ಗೆ ಆಮೇಲೆ ಬರೀ 2 ಎಲೆಕ್ಟ್ರಾನ್ಸ್ ಇರತ್ತೆ ಹಿಡ್ದಿಟ್ಕೊಳಕ್ಕೆ. 4 ಎಲೆಕ್ಟ್ರಾನ್ಸ್ ನ ಕಳ್ಕೊಂಡ್ಬಿಟ್ರೆ 6 ಪ್ರೋಟಾನ್ಸ್ ಬರೀ 2 ಎಲೆಕ್ಟ್ರಾನ್ಸ್ ನ ಹಿಡ್ದಿಟ್ಕೋಬೇಕಾ? ಅದ್ರಲ್ಲಿ ಅರ್ಥ ಇರಲ್ಲ ಅಲ್ವಾ? ಸೊ ಕಾರ್ಬನ್ ಏನಿದೆ ಈ ರೂಟ್ ನ ತಗೊಳಲ್ಲ. ಮತ್ತೆ 4 ಎಲೆಕ್ಟ್ರಾನ್ಸ್ ನ ಗೇನ್ ಮಾಡ್ಕೊಂಡ್ಬಿಟ್ರೆ ಅಗೇನ್ 6 ಪ್ರೋಟಾನ್ಸ್ ಇರುತ್ತೆ. ಬಟ್ 6 ಪ್ರೋಟಾನ್ಸ್ ಗೆ 10 ಎಲೆಕ್ಟ್ರಾನ್ಸ್ ನ ಹೋಲ್ಡ್ ಆನ್ ಮಾಡ್ಬೇಕು. ತುಂಬಾ ಕಷ್ಟ ಆಗತ್ತೆ. ಅಂಡ್ ಆಟಮಿಗೆ ಅಷ್ಟು ಸ್ಟೆಬಿಲಿಟಿ ಇರಲ್ಲ, ಆಯ್ತಾ? ಸೊ ಈ ರೂಟ್ ನ ಕೂಡ ಕಾರ್ಬನ್ ತಗೊಳಲ್ಲ. ಸೊ ಬೇಸಿಕಲಿ C4- ಹಾಗೂ C4+ ಸ್ಟೇಟ್ ನ ಕಾರ್ಬನ್ ಅಟೈನ್ ಮಾಡಕ್ಕೆ ಟ್ರೈ ಮಾಡಲ್ಲ, ಆಯ್ತಾ? ಇನ್ಸ್ಟೆಡ್ ಇನ್ನೊಂದು ಹೊಸ ರೂಟ್ನೇ ಕಾರ್ಬನ್ ತಗೊಳತ್ತೆ. ಅದು ಯಾವ್ದು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಸೊ ಫಸ್ಟ್ ನಮ್ಗೆ ಕೋವಲೆಂಟ್ ಬಾಂಡ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಅಯಾನಿಕ್ ಬಾಂಡ್ ನ ನೆನಪಿಸ್ಕೊಂಡ್ಬೇಡ. ಅದಕ್ಕೆ ಒಂದು ಎಕ್ಸಾಂಪಲ್ ಹಾಕಿದ್ದೀನಿ ನಿಮ್ಗೆ ಇಲ್ಲಿ. ವಾಟ್ ಇಸ್ ದಿಸ್? ಇಟ್ ಇಸ್ NaCl ಕಾಂಪೌಂಡ್. NaCl ಏನು ಮಕ್ಳೇ? ಇಟ್ ಇಸ್ ಸಾಲ್ಟ್. ಇನ್ ಸ್ಪೆಸಿಫಿಕ್ ಇಟ್ ಇಸ್ ಆರ್ ಕಾಮನ್ ಸಾಲ್ಟ್ ಆರ್ ಟೇಬಲ್ ಸಾಲ್ಟ್ ಅಲ್ವಾ? ಸೊ NaCl ನ ಕಾಂಪೌಂಡ್ ಹೇಗೆ ಫಾರ್ಮ್ ಆಗಿತ್ತು ನೆನ್ಪು ಮಾಡ್ಕೊಳ್ಳಿ. ಸೋಡಿಯಂ ಏನಿದೆ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಅಟಾಮಿಕ್ ನಂಬರ್ ಏನಿತ್ತು 11 ಇತ್ತು. ಕ್ಲೋರಿನ್ 17 ಇತ್ತು ಅಲ್ವಾ? ಸೊ ಸೋಡಿಯಂ ಏನಿದೆ ಇದು 1 ಎಲೆಕ್ಟ್ರಾನ್ ಔಟರ್ಮೋಸ್ಟ್ ಶೆಲ್ ಅಲ್ಲಿ ಇರುವಂತ 1 ಎಲೆಕ್ಟ್ರಾನ್ ನ ಲೂಸ್ ಮಾಡ್ಕೊಂಡ್ಬಿಡ್ತು. ವಿತ್ ಅದೇ ಎಲೆಕ್ಟ್ರಾನ್ ನ ಕ್ಲೋರಿನ್ ಏನಿದೆ ಗೇನ್ ಮಾಡ್ಕೊಳುತ್ತೆ ಅಲ್ವಾ? ಅಂಡ್ ಆ ರೀತಿ ಲಾಸ್ ಅಂಡ್ ಗೇನ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ನಾವು ಆ ಕಾಂಪೌಂಡ್ ಏನ್ ಫಾರ್ಮ್ ಆಗ್ತಿದೆ ಅದನ್ನ ಅಯಾನಿಕ್ ಕಾಂಪೌಂಡ್ ಅಂತ ಕರಿತಿದ್ವಿ ಅಲ್ವಾ? ಲಾಸ್ ಅಂಡ್ ಗೇನ್ ನೆನ್ಪು ಮಾಡ್ಕೊಳ್ಳಿ. ಲಾಸ್ ಅಂಡ್ ಗೇನ್ ಟ್ರಾನ್ಸಾಕ್ಷನ್ ಇತ್ತು. ಒಂದ್ ಆಟಮ್ ಎಲೆಕ್ಟ್ರಾನ್ ನ ಕಳ್ಕೊಳತ್ತೆ, ಇನ್ನೊಂದು ಆಟಮ್ ಎಲೆಕ್ಟ್ರಾನ್ ನ ಗೇನ್ ಮಾಡುತ್ತೆ. ಬಟ್ ನಾ ಹೇಳ್ದಂಗೆ ಕಾರ್ಬನ್ ಈ ರೀತಿಯ ಟ್ರಾನ್ಸಾಕ್ಷನ್ ನ ನಡೆಸಲ್ಲ. ಇನ್ಸ್ಟೆಡ್ ಕಾರ್ಬನ್ ಫಾರ್ಮ್ ಮಾಡುವಂತ ಬಾಂಡ್ಸ್ಗೆ ನಾವು ಇನ್ನೊಂದು ಹೆಸರು ಕೊಟ್ಟಿದೀವಿ. ಆ ಬಾಂಡ್ಸ್ ನ ಕೋವೆಲೆಂಟ್ ಬಾಂಡ್ಸ್ ಅಂತ ಕರೀತಾರೆ, ಆಯ್ತಾ? ಸೊ ಕೋವೆಲೆಂಟ್ ಬಾಂಡ್ಸ್ ಅಂದ್ರೆ ಏನು? ಆಟಮ್ಸ್ ನ ನಡುವೆ ಲಾಸ್ ಅಂಡ್ ಗೇನ್ ಟ್ರಾನ್ಸಾಕ್ಷನ್ ಅಲ್ಲದೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ನಡೆದ್ರೆ ಆ ರೀತಿಯ ಕಾಂಪೌಂಡ್ಸ್ ನ ನಾವು ಕೋವೆಲೆಂಟ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಆ ರೀತಿಯ ಬಾಂಡ್ಸ್ ನ ನಾವು ಕೋವೆಲೆಂಟ್ ಬಾಂಡ್ಸ್ ಅಂತ ಕರಿತೀವಿ, ಆಯ್ತಾ? ಸೊ ಇದರ ಡೆಫಿನೇಷನ್ ಏನ್ ನೋಡ್ಕೊಳ್ಳಿ. ಬಾಂಡ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಬಿಟ್ವೀನ್ 2 atoms are known as covalent bonds. ಇಲ್ಲಿ ಸಿಂಗಲ್ ಎಲೆಕ್ಟ್ರಾನ್ ಏನಕ್ಕೆ ಹೇಳ್ತಿಲ್ಲ, ಎಲೆಕ್ಟ್ರಾನ್ ಪೇರ್ಸ್ ಅಂತ ಏನಕ್ಕೆ ಹೇಳ್ತೀವಿ ಅಂತ ನಿಮ್ಗೆ ಸ್ಟ್ರಕ್ಚರ್ ಎಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ ಅರ್ಥ ಆಗುತ್ತೆ, ಆಯ್ತಾ? ಸೊ 2 ಆಟಮ್ಸ್ ನಡುವೆ ಎಲೆಕ್ಟ್ರಾನ್ಸ್ ಶೇರ್ ಆದ್ರೆ, ಎಲೆಕ್ಟ್ರಾನ್ಸ್ ನ ಹಂಚ್ಕೊಂಡ್ರೆ 2 ಆಟಮ್ಸ್, ಆಗ ಫಾರ್ಮ್ ಆಗುವಂತ ಬಾಂಡ್ಸ್ ನ ಕೋವೆಲೆಂಟ್ ಬಾಂಡ್ಸ್ ಅಂತ ಕರಿತೀವಿ, ಆಯ್ತಾ? ಸೊ ಆ ಶೇರ್ ಆಗಿರೋ ಎಲೆಕ್ಟ್ರಾನ್ಸ್ ಏನಿದೆ ಅದು 2 ಆಟಮ್ಸ್ ಗೆ ಅವೈಲೇಬಲ್ ಇರುತ್ತೆ, ಆಯ್ತಾ? 2 ಆಟಮ್ಸ್ ಗೆ ಬಿಲಾಂಗ್ ಆಗುತ್ತೆ ಆ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್, ಆಯ್ತಾ? ಓಕೆ. ಸೊ ಕೋವೆಲೆಂಟ್ ಬಾಂಡ್ಸ್ ನ ಒಂದಷ್ಟು ಪ್ರಾಪರ್ಟೀಸ್ ಇದೆ. ಅದನ್ನ ನಾನು ನಿಮ್ಗೆ ಅಯಾನಿಕ್ ಬಾಂಡ್ಸ್ ಒಟ್ಟಿಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಆಯ್ತಾ? ಈಗ ಕೋವೆಲೆಂಟ್ ಬಾಂಡ್ಸ್ ನ ಟೈಪ್ಸ್ ನ ನಾವು ನೋಡೋಣ, ಆಯ್ತಾ? ಸೊ ಫಸ್ಟ್ ಟೈಪ್ ಆಫ್ ಕೋವೆಲೆಂಟ್ ಬಾಂಡ್ ನ ನಾವು ಸಿಂಗಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ, ಆಯ್ತಾ ಮಕ್ಳೇ? ಸೊ ಸಿಂಗಲ್ ಕೋವೆಲೆಂಟ್ ಬಾಂಡ್ ಅಲ್ಲಿ ಏನಾಗುತ್ತೆ, 2 ಆಟಮ್ಸ್ ನಡುವೆ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ 1 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಶೇರ್ ಆದ್ರೆ ಅದನ್ನ ನಾವು ಸಿಂಗಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ, ಆಯ್ತಾ? ಅದು ಫಾರ್ಮ್ ಬೈ ಶೇರಿಂಗ್ ಆಫ್ ಅ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಹೈಡ್ರೋಜನ್ ನ ಮಾಲಿಕ್ಯೂಲ್ ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ, ಆಯ್ತಾ? ದಿಸ್ ಇಸ್ ಅ H2 ಮಾಲಿಕ್ಯೂಲ್, ಆಯ್ತಾ? ಇದಿನ್ನೂ ಫುಲ್ಲು ಡೀಟೇಲ್ಸ್ ಇಲ್ಲ ಇದರಲ್ಲಿ, ನಾವು ಫಿಲ್ ಮಾಡೋಣ, ಆಯ್ತಾ? ಸೊ ಹೈಡ್ರೋಜನ್ ನ ಅಟಾಮಿಕ್ ನಂಬರ್ ಏನು? ಇಟ್ ಇಸ್ 1 ಅಲ್ವಾ ಮಕ್ಳೇ? ಸೊ K ಶೆಲ್ ಅಲ್ಲಿ ಬರೀ 1 ಎಲೆಕ್ಟ್ರಾನ್ ಇರುತ್ತೆ ಇನ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಏನಿದೆ ಇದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ನ ಅಚೀವ್ ಮಾಡ್ಬೇಕು. ಸೊ ಏನ್ ಮಾಡತ್ತೆ, 1 ಎಲೆಕ್ಟ್ರಾನ್ ಹೈಡ್ರೋಜನ್ ಹತ್ರ ಇರುತ್ತೆ. ಸೊ ಇನ್ನೊಂದು ಎಲೆಕ್ಟ್ರಾನ್ ಹೈಡ್ರೋಜನ್ ಗೆ ಬೇಕು ಟು ಅಚೀವ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಇಟ್ ನೀಡ್ಸ್ ಅನದರ್ ಎಲೆಕ್ಟ್ರಾನ್, ನೀಡ್ಸ್ 1 ಎಲೆಕ್ಟ್ರಾನ್. ಸೊ ಇದೇನ್ ಮಾಡತ್ತೆ, ತನ್ನ ಹತ್ರ ಇರುವಂತಹ ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೊಳತ್ತೆ, ಆಯ್ತಾ? ಸೊ ಈ ಹೈಡ್ರೋಜನ್ ಆಟಮ್ ಏನಿದೆ, ಇಲ್ಲೇ ತೋರಿಸ್ತೀನಿ ನಿಮ್ಗೆ. ಈ ಹೈಡ್ರೋಜನ್ ಆಟಮ್ ಏನಿದೆ ಇದರಲ್ಲಿ 1 ಎಲೆಕ್ಟ್ರಾನ್ ಇದೆ. ಎಲೆಕ್ಟ್ರಾನ್ ನ ನಾವು ಡಾಟ್ ಮೂಲಕ ರಿಪ್ರೆಸೆಂಟ್ ಮಾಡೋಣ. ಇನ್ನೊಂದು ಹೈಡ್ರೋಜನ್ ಆಟಮ್ ಏನಿದೆ ಅದ್ರ ಹತ್ರ ಕೂಡ 1 ಎಲೆಕ್ಟ್ರಾನ್ ಇರುತ್ತೆ.
ಸೊ ಈ ಎರಡು ಹೈಡ್ರೋಜನ್ ಆಟಮ್ಸ್ ಏನ್ ಮಾಡತ್ತೆ, ತನ್ನ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡತ್ತೆ. ಈ ಹೈಡ್ರೋಜನ್ ಆಟಮ್ ಏನಿದೆ ಇದ್ರ ಹತ್ರ 2 ಎಲೆಕ್ಟ್ರಾನ್ಸ್ ಆಗತ್ತೆ, ಆಗ ಈ ಹೈಡ್ರೋಜನ್ ಆಟಮ್ ಹತ್ರ 2 ಎಲೆಕ್ಟ್ರಾನ್ಸ್ ಆಗತ್ತೆ. ಸೊ ಇಲ್ಲಿ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ಹೇಗೆ ಮಾಡ್ತೀರಾ, ಇಲ್ಲಿ ಕೂಡ ಸೇಮ್ ವೇ ರಿಪ್ರೆಸೆಂಟ್ ಮಾಡ್ತೀರಾ. ಯೆಲ್ಲೋ ಕಲರ್ ಎಲೆಕ್ಟ್ರಾನ್ ಬಿಲಾಂಗ್ಸ್ ಟು ಫಸ್ಟ್ ಹೈಡ್ರೋಜನ್ ಆಟಮ್ ಅಂಡ್ ಬ್ಲೂ ಕಲರ್ electron belongs to second hydrogen atom originally, but share ಮಾಡ್ಕೊಂಡಾಗ both the electron belongs to both the hydrogen atoms ಆಯ್ತಾ. ಸೊ ಇದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ನ ಅಚೀವ್ ಮಾಡ್ತು. ಯಾವುದು ನಿಯರೆಸ್ಟ್ ನೋಬಲ್ ಗ್ಯಾಸ್ ಯಾವುದು, ಹೀಲಿಯಂ ಇನ electronic configuration achieve ಮಾಡ್ತು ಹೈಡ್ರೋಜನ್, and this forms a stable molecule ಆಯ್ತಾ. ಓಕೆ, ಸೊ ದಿಸ್ ಇಸ್ ಅಬೌಟ್ ಸಿಂಗಲ್ ಕೋವಲೆಂಟ್ ಬಾಂಡ್. ಈಗ ನಾವು ಡಬಲ್ ಕೋವಲೆಂಟ್ ಬಾಂಡ್ ನ ಡಿಸ್ಕಸ್ ಮಾಡೋಣ. ಸೊ ಡಬಲ್ ಕೋವಲೆಂಟ್ ಬಾಂಡ್ ಅಂದ್ರೆ ಏನು, ವೆರಿ ಈಸಿ ಅಲ್ವಾ, ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಸೊ 2 pairs ಆಫ್ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಂಡು ಬಾಂಡ್ ಫಾರ್ಮ್ ಆದ್ರೆ ಅದನ್ನ ನಾವು ಡಬಲ್ ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಯಾವುದು, ಆಕ್ಸಿಜನ್. ಆಕ್ಸಿಜನ್ ನ ಅಟಾಮಿಕ್ ನಂಬರ್ ಇಸ್ 8. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ, ಇಟ್ ವಿಲ್ ಬಿ 2,6. So 6 electrons ಇದೆ ಆಕ್ಸಿಜನ್ ಹತ್ರ. So it needs 2 electrons to attain octet. It needs 2 electrons. ಸೊ ಇದು ಕೋವಲೆಂಟ್ ಬಾಂಡ್ ಏನಿದೆ ಇದು ತುಂಬಾ ಸ್ಮಾರ್ಟ್ ಬಾಂಡ್ ಆಯ್ತಾ. ಸೊ ನಿಮ್ಗೆ 2 ಎಲೆಕ್ಟ್ರಾನ್ ಬೇಕಾ, ನೀವು 2 ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೊಳ್ಳಿ ಅಂತ ಕೋವಲೆಂಟ್ ಬಾಂಡ್ ಹೇಳುತ್ತೆ ಆಯ್ತಾ. ಸೊ ಆಕ್ಸಿಜನ್ ಗೆ 2 ಎಲೆಕ್ಟ್ರಾನ್ ಬೇಕು ಅಂದ್ರೆ ಅದು 2 ಎಲೆಕ್ಟ್ರಾನ್ ನ ಶೇರ್ ಮಾಡಕ್ಕೆ ರೆಡಿ ಆಗಿರ್ಬೇಕಲ್ವಾ. ಸೊ ಆಕ್ಸಿಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರೆಯೋಣ ಇಲ್ಲಿ ನಾವು. ಸೊ 1 ಆಟಮ್ ಆಫ್ ಆಕ್ಸಿಜನ್ ಹತ್ರ 6 ಎಲೆಕ್ಟ್ರಾನ್ಸ್ ಇರುತ್ತೆ, 2 ನ ಅದು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಈ ಮಧ್ಯದಲ್ಲಿರೋ ಜಾಗ ಏನಿದೆ ಇದು ಶೇರ್ಡ್ ಸ್ಪೇಸ್ ಆಯ್ತಾ, ಇದು 2 ಆಟಮ್ಸ್ ಗೆ ಬಿಲಾಂಗ್ ಆಗುತ್ತೆ. ಬಟ್ 2 ಶೇರ್ ಮಾಡ್ಕೊಂಡ್ಮೇಲೆ ಅದ್ರ ಹತ್ರ ಉಳಿದಿರೋದು 4 ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ಇದು 4 ಎಲೆಕ್ಟ್ರಾನ್ಸ್ ಏನಿದೆ ಅದು ಸಿಂಗಲ್ ಆಕ್ಸಿಜನ್ ಆಟಮ್ ಹತ್ರನೇ ಉಳಿದಿರತ್ತೆ. ಸೊ ಇಲ್ಲಿ ಬರುತ್ತಿರುವಂತ ಎಲೆಕ್ಟ್ರಾನ್ಸ್ ಬಿಲಾಂಗ್ಸ್ ಓನ್ಲಿ ಟು ದಿಸ್ ಆಟಮ್ ಆಫ್ ಆಕ್ಸಿಜನ್. ಈಗ ಕಲರ್ ಚೇಂಜ್ ಮಾಡಿ ಸೆಕೆಂಡ್ ಆಟಮ್ ನ ರಿಪ್ರೆಸೆಂಟ್ ಮಾಡೋಣ. ಸೊ 2ನೇ ಆಟಮ್ ಆಫ್ ಆಕ್ಸಿಜನ್ ಕೂಡ 2 ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೊಳತ್ತೆ, ಮತ್ತೆ ಅದರ್ 4 ಎಲೆಕ್ಟ್ರಾನ್ಸ್ ನ ತನ್ನ ಹತ್ರನೇ ಇಟ್ಕೊಳತ್ತೆ. ನೋಡು, ನಿನ್ಗೆ ಇಷ್ಟ ಕೊಡೋದು ನಾನು, ಮಿಕ್ಕಿದ್ ನಾನೇ ಇಟ್ಕೋತೀನಿ ಅಂತ ಇಲ್ಲಿ ತನ್ನ ಹತ್ರನೇ ಇಟ್ಕೊಂಡ್ಬಿಡತ್ತೆ. ಈಗ 2 ಆಟಮ್ಸ್ ಆಫ್ ಆಕ್ಸಿಜನ್ ಹತ್ರ ಎಷ್ಟು ಎಲೆಕ್ಟ್ರಾನ್ಸ್ ಉಳಿತು, ಈಗ 8 ಎಲೆಕ್ಟ್ರಾನ್ಸ್ ಉಳಿತು. ಕೌಂಟ್ ಮಾಡಿ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಮತ್ತೆ ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಸೊ ಇಟ್ ಹ್ಯಾಸ್ ಅಚೀವ್ಡ್ ಇಟ್ಸ್ ಆಕ್ಟೆಟ್ ಅಲ್ವಾ. ಬೋತ್ ದ ಆಟಮ್ಸ್ ಹ್ಯಾವ್ ಅಚೀವ್ಡ್ ದರ್ ಆಕ್ಟೆಟ್. ಸೊ 2 ಎಲೆಕ್ಟ್ರಾನ್ ಪೇರ್ ಶೇರ್ ಆಗ್ತಿರೋದ್ರಿಂದ ಇಟ್ ಇಸ್ ಅ ಡಬಲ್ ಕೋವಲೆಂಟ್ ಬಾಂಡ್ ಬಿಟ್ವೀನ್ ದ ಆಕ್ಸಿಜನ್ ಆಟಮ್ಸ್ ಆಯ್ತಾ. ಓಕೆ, ಇದೇ ರೀತಿ ನಾವು ಥರ್ಡ್ ಟೈಪ್ ಆಫ್ ಕೋವಲೆಂಟ್ ಬಾಂಡ್, ಟ್ರಿಪಲ್ ಕೋವಲೆಂಟ್ ಬಾಂಡ್ ನ ಡಿಸ್ಕಸ್ ಮಾಡೋಣ. ಸೊ 3 pairs ಆಫ್ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡಿ ಬಾಂಡ್ ಫಾರ್ಮ್ ಮಾಡಿದ್ರೆ ಅದನ್ನ ನಾವು ಟ್ರಿಪಲ್ ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ನೈಟ್ರೋಜನ್ ಮಾಲಿಕ್ಯೂಲ್ ನ ಅಬ್ಸರ್ವ್ ಮಾಡೋಣ. ಸೊ ನೈಟ್ರೋಜನ್ ನ ಅಟಾಮಿಕ್ ನಂಬರ್ ಇಸ್ 7. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, 2,5. 5 ಎಲೆಕ್ಟ್ರಾನ್ಸ್ ಇದೆ. ಸೊ ಇಟ್ ನೀಡ್ಸ್ 3 ಎಲೆಕ್ಟ್ರಾನ್ಸ್. It needs 3 electrons. It needs 3 electrons ಅಂದ್ರೆ it has to share 3 electrons. 3 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೋಬೇಕು, ಮತ್ತೆ 2 ಎಲೆಕ್ಟ್ರಾನ್ಸ್ ಏನಿದೆ ಅದ್ರ ಹತ್ರನೇ ಉಳ್ಕೊಬಿಡತ್ತೆ. ನೆಕ್ಸ್ಟ್ 2ನೇ ಆಟಮ್ ಕೂಡ ಸಿಮಿಲರ್ ಆಗಿ ಬಿಹೇವ್ ಮಾಡತ್ತೆ. 3 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಳತ್ತೆ, ಮತ್ತೆ 2 ಎಲೆಕ್ಟ್ರಾನ್ಸ್ ನ ತನ್ನ ಹತ್ರನೇ ಇಟ್ಕೊಳತ್ತೆ. ಸೊ ಈಗ ಕೌಂಟ್ ಮಾಡಿದ್ರೆ 6 + 2, 1 ಆಟಮ್ ಹತ್ರ ಇದೆ 8 ಎಲೆಕ್ಟ್ರಾನ್ಸ್, ಮತ್ತೆ 6 + 2 2ನೇ ಆಟಮ್ ಹತ್ರ ಕೂಡ 8 ಎಲೆಕ್ಟ್ರಾನ್ಸ್ ಇದೆ. ಸೊ ಬೋತ್ ದ ಆಟಮ್ಸ್ ಹ್ಯಾವ್ ಅಚೀವ್ಡ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆರ್ ಆಕ್ಟೆಟ್ ಸ್ಟೇಟ್ ಅಲ್ವಾ ಮಕ್ಳೇ. ಸೊ ಈ ರೀತಿ ನೀವು 3 ಟೈಪ್ಸ್ ಆಫ್ ಕೋವಲೆಂಟ್ ಬಾಂಡ್ಸ್ ನ ಅರ್ಥ ಮಾಡ್ಕೋಬೇಕು. ಈಗ ನಾವು ಇನ್ನೊಂದು ಮಾಲಿಕ್ಯೂಲ್ ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ, ವಿಚ್ ಇಸ್ ಅಮೋನಿಯಾ. ಅಮೋನಿಯಾದು ಫಾರ್ಮುಲಾ NH3. ನೀವು ಬೈ ಹಾರ್ಟ್ ಮಾಡ್ಕೊಂಡ್ಬಿಡಿ, ಅರ್ಥ ಮಾಡ್ಕೊಬಿಡಿ. ಅಮೋನಿಯಾ ಏನಿದೆ, ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಕೆಮಿಸ್ಟ್ರಿ ಎಲ್ಲ ಸ್ಟಡಿ ಮಾಡಕ್ ಹೋದ್ರೆ ಅಮೋನಿಯಾ ಫಾರ್ಮುಲಾ, ಬೆನ್ಝೀನ್ ಫಾರ್ಮುಲಾ ಎಲ್ಲ ನಿಮ್ಗೆ ಚೆನ್ನಾಗಿ ಬೈ ಹಾರ್ಟ್ ಆಗಿರ್ಬೇಕು ಆಯ್ತಾ. ಓಕೆ, ಸೊ 1 ಆಟಮ್ ಆಫ್ ನೈಟ್ರೋಜನ್ ಏನಿದೆ ಇಸ್ ಬಾಂಡೆಡ್ ಟು 3 ಆಟಮ್ಸ್ ಆಫ್ ಹೈಡ್ರೋಜನ್ ಆಯ್ತಾ. ಸೊ ನೈಟ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಗ ತಾನೇ ನೋಡಿದ್ವಿ ನಾವು, ಇಟ್ ಇಸ್ 2,5. ಮತ್ತೆ ಹೈಡ್ರೋಜನ್ದು ಇಟ್ ಇಸ್ 1 ಅಲ್ವಾ. ಸೊ ಹೈಡ್ರೋಜನ್ ನೀಡ್ಸ್ 1 ಎಲೆಕ್ಟ್ರಾನ್, ನೈಟ್ರೋಜನ್ ನೀಡ್ಸ್ 3 ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ನೈಟ್ರೋಜನ್ ಏನ್ ಮಾಡುತ್ತೆ, ಒಂದೇ ಒಂದು ಹೈಡ್ರೋಜನ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋ ಬದಲು, ವಿಚ್ ಇಸ್ ನಾಟ್ ಪಾಸಿಬಲ್, 3 ಡಿಫ್ರೆಂಟ್ ಹೈಡ್ರೋಜನ್ ಆಟಮ್ಸ್ ಒಟ್ಟಿಗೆ ತನ್ನ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಳ್ಳುತ್ತೆ.
ಇಲ್ಲಿ ಒಂದ್ ನೋಡು, ಹೈಡ್ರೋಜನ್ 1 ನಿನ್ಗೊಂದು ಎಲೆಕ್ಟ್ರಾನ್ ಕೊಡ್ತೀನಿ, ಹೈಡ್ರೋಜನ್ 2 ನಿನ್ಗೊಂದು ಎಲೆಕ್ಟ್ರಾನ್ ಕೊಡ್ತೀನಿ, ಹೈಡ್ರೋಜನ್ 3 ನಿನ್ಗೊಂದು ಎಲೆಕ್ಟ್ರಾನ್ ಕೊಡ್ತೀನಿ ಅಂತ ನೈಟ್ರೋಜನ್ ಫಿಕ್ಸ್ ಆಗುತ್ತೆ. ಮತ್ತೆ 2 ಎಲೆಕ್ಟ್ರಾನ್ಸ್ ನ ತಾನೇ ಇಟ್ಕೊಳ್ಳುತ್ತೆ. ಆಯ್ತಾ? ಇದಾದ್ಮೇಲೆ ಹೈಡ್ರೋಜನ್ ಏನ್ ಮಾಡುತ್ತೆ, ಇದು ಕೂಡ ಎಲೆಕ್ಟ್ರಾನ್ ನ ಶೇರ್ ಮಾಡ್ಬೇಕಲ್ವಾ, ಸೊ ಇದು 1 ಎಲೆಕ್ಟ್ರಾನ್ ನ ಕೊಡುತ್ತೆ, ಈ ಆಟಮ್ ಕೂಡ 1 ಕೊಡುತ್ತೆ, ಇದು ಕೂಡ 1 ಎಲೆಕ್ಟ್ರಾನ್ ಕೊಡುತ್ತೆ. ಈಗ ಕೌಂಟ್ ಮಾಡಿ ನೀವು ಎಷ್ಟು ಎಲೆಕ್ಟ್ರಾನ್ಸ್ ಆಯ್ತು. ನೈಟ್ರೋಜನ್ ಹತ್ರ ಎಷ್ಟಿದೆ, 1 2 3 4 5 6 7 8 ಇದೆ ನೈಟ್ರೋಜನ್ ಹತ್ರ. ಈ ಹೈಡ್ರೋಜನ್ ಹತ್ರ 2 ಇದೆ, ಇದ್ರ ಹತ್ರ 2 ಹಾಗೂ ಇದ್ರ ಹತ್ರ 2 ಇರೋದ್ರಿಂದ ಆಲ್ ಆಟಮ್ಸ್ ಹ್ಯಾವ್ ಅಚೀವ್ಡ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಆಯ್ತಾ? ಈ ಮಾಲಿಕ್ಯೂಲ್ ನ ನೀವು ಈ ರೀತಿನೂ ರಿಪ್ರೆಸೆಂಟ್ ಮಾಡಬಹುದು. ಸೊ NH 3 ಬರಲ್ಲ, ಇಲ್ಲಿ 3 ಹೈಡ್ರೋಜನ್ ಆಟಮ್ಸ್ ನ ತೋರಿಸಬಹುದು ನೀವು. ಆಯ್ತಾ? ಆಮೇಲೆ ಇಲ್ಲಿ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ರೀತಿ ಕೂಡ ನೀವು NH3 ನ ರಿಪ್ರೆಸೆಂಟ್ ಮಾಡಬಹುದು. ನೆಕ್ಸ್ಟ್, ಎಸ್, ಸೊ ಇದು ನಿಮ್ಮ ಇಂಟೆಕ್ಸ್ಟ್ ಕ್ವೆಶನ್. ಆಯ್ತಾ? ನೀವು ನಿಮ್ ತಿಳ್ಕೊಂಡಿರೋ ನಾಲೆಡ್ಜ್ ನ ಅಪ್ಲೈ ಹೇಗ್ ಮಾಡೋದು ಅಂತ ತೋರ್ಸಕ್ಕೆ ನಾವು ಇಂಟೆಕ್ಸ್ಟ್ ಕ್ವೆಶನ್ಸ್ ನ ಕೂಡ ಹಾಕಿದೀವಿ ಮಧ್ಯದಲ್ಲಿ. ವಾಟ್ ವುಡ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಹ್ಯಾಸ್ ದ ಫಾರ್ಮುಲಾ CO2? CO2 ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಲ್ವಾ, ಇದ್ರದ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನಿಮ್ಗೆ ಕೇಳಿದ್ದಾರೆ. ಆಯ್ತಾ? ಸೊ ಆಕ್ಸಿಜನ್ ನ ಅಟಾಮಿಕ್ ನಂಬರ್ ಏನು, ಇಟ್ ಇಸ್ 8. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, 2, 6. So it has 6 electrons in the valence shell. Carbon deno 2, 4. So it has 4 electrons. Carbon needs 4 electrons. Oxygen needs ಎಷ್ಟು electrons? Yes, it needs 2 electrons. Needs 2 electrons. ಓಕೆನಾ? ಸೊ ಈಗ ಶೇರಿಂಗ್ ಹೇಗ್ ನಡೆಯುತ್ತೆ, ಕಾರ್ಬನ್ ಆಟಮ್ಸ್ ನ ನಾವು ಎಲೆಕ್ಟ್ರಾನ್ಸ್ ನ ನಾವು ಯೆಲ್ಲೋ ಅಲ್ಲಿ ರಿಪ್ರೆಸೆಂಟ್ ಮಾಡೋಣ. ಕಾರ್ಬನ್ಗೆ 4 ಎಲೆಕ್ಟ್ರಾನ್ ಬೇಕು ಅಂದ್ರೆ ಅದು 4 ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೋಬೇಕು. ಅದೇನ್ ಮಾಡತ್ತೆ, 2 ಎಲೆಕ್ಟ್ರಾನ್ ನ 2 ಆಕ್ಸಿಜನ್ ಆಟಮ್ ಒಟ್ಟಿಗೆ ಶೇರ್ ಮಾಡ್ಕೊಳತ್ತೆ. 2 ಈ ಆಕ್ಸಿಜನ್ ಕೊಡತ್ತೆ, 2 ಈ ಆಕ್ಸಿಜನ್ ಗೆ ಕೊಡತ್ತೆ. ಈಗ ಕಾರ್ಬನ್ ಹತ್ರನೇ ಯಾವ್ದು ಆಕ್ಸಿಜನ್ ಯಾವ್ದು ಎಲೆಕ್ಟ್ರಾನ್ ಉಳಿದಿಲ್ಲ. ಆಯ್ತಾ? ಈಗ ಆಕ್ಸಿಜನ್ ಎಲೆಕ್ಟ್ರಾನ್ಸ್ ತೋರ್ಸೋಣ ಬೈ ಬ್ಲೂ ಕಲರ್. ಆಕ್ಸಿಜನ್ ಇದು, ಎಸ್, ಆಕ್ಸಿಜನ್ ಕೂಡ 2 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಳತ್ತೆ ಈಚ್ ಆಕ್ಸಿಜನ್, ಯಾಕಂದ್ರೆ ಅದಕ್ಕೆ 2 ಎಲೆಕ್ಟ್ರಾನ್ಸ್ ಬೇಕು. ಓಕೆ, ಸೊ ಆಕ್ಸಿಜನ್ ಹತ್ರನೇ ಒಂದಷ್ಟು ಎಲೆಕ್ಟ್ರಾನ್ಸ್ ಉಳ್ದಿರ್ಬೇಕಲ್ವಾ, 2 ಶೇರ್ ಮಾಡ್ಕೊಂಡ್ಬಿಟ್ರೆ ಅದ್ರ ಹತ್ರ ಇನ್ನು 4 ಎಲೆಕ್ಟ್ರಾನ್ಸ್ ಉಳ್ದಿರ್ಬೇಕು. ಈ ಸ್ಮಾರ್ಟ್ ಬೋರ್ಡ್ ನನ್ನ ಜೊತೆ ಆಟ ಆಡ್ತಿದೆ ಇವತ್ತು, ಪ್ಲೀಸ್ ಬೇರ್ ಮಾಡ್ಕೊಳ್ಳಿ. ಎಸ್, ಸೊ 4 ಎಲೆಕ್ಟ್ರಾನ್ಸ್ ಏನಿದೆ ಆಕ್ಸಿಜನ್ ಹತ್ರನೇ ಉಳ್ಕೋಬೇಕು. ಆಯ್ತಾ? ಸೊ ಈ ರೀತಿ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಳತ್ತೆ 2 ಆಕ್ಸಿಜನ್ ಆಟಮ್ ಮತ್ತೆ 1 ಕಾರ್ಬನ್ ಆಟಮ್. ಸೊ ಎಲ್ಲಾದ್ರದ್ದು ವೇಲೆನ್ಸಿ ಏನಿದೆ ಸ್ಯಾಟಿಸ್ಫೈ ಆಗಿದೆ. ಆಕ್ಸಿಜನ್ ಹತ್ರ 4 + 4 8 ಇದೆ, ಕಾರ್ಬನ್ ಹತ್ರ 4 + 4 8 ಇದೆ, ಈ ಆಕ್ಸಿಜನ್ ಹತ್ರ 4 + 4 8 ಎಲೆಕ್ಟ್ರಾನ್ಸ್ ಇದೆ. ಆಯ್ತಾ? ಸೊ ಈ ಮಾಲಿಕ್ಯೂಲ್ ನ ನಾವು ಬಾಂಡ್ಸ್ ಏನಿದೆ ಅದನ್ನ ಲೈನ್ಸ್ ಮೂಲಕ ಕೂಡ ತೋರಿಸಬಹುದಾಯ್ತಾ? ಸೊ ಈ ರೀತಿ ಕೂಡ ನಾವು ಈ ಮಾಲಿಕ್ಯೂಲ್ ನ ರಿಪ್ರೆಸೆಂಟ್ ಮಾಡಬಹುದು. ಸೊ ದಿಸ್ ಇಸ್ ಆಲ್ಸೋ ಕಾರ್ಬನ್ ಡೈಆಕ್ಸೈಡ್. ಆಯ್ತಾ? ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವೆಶನ್. ವಾಟ್ ವುಡ್ ಬಿ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಅ ಮಾಲಿಕ್ಯೂಲ್ ಆಫ್ ಸಲ್ಫರ್ ಬಿ ವಿಚ್ ಇಸ್ ಮೇಡ್ ಅಪ್ ಆಫ್ 8 ಆಟಮ್ಸ್ ಆಫ್ ಸಲ್ಫರ್? ಸೊ 8 ಆಟಮ್ಸ್ ಇನ್ ಸಲ್ಫರ್ ಮಾಲಿಕ್ಯೂಲ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, ಅದ್ರ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಆಯ್ತಾ? ಅಂಡ್ ಹಿಂಟ್ ಕೂಡ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಏನು, ದ 8 ಆಟಮ್ಸ್ ಆಫ್ ಸಲ್ಫರ್ ಜಾಯಿನ್ ಟುಗೆದರ್ ಇನ್ ದ ಫಾರ್ಮ್ ಆಫ್ ಅ ರಿಂಗ್ ಅಂತ ಹೇಳಿದ್ದಾರೆ. ಸೊ 8 ಸಲ್ಫರ್ ಆಟಮ್ಸ್ ಏನಿದೆ ಅದು ರಿಂಗ್ ರೀತಿ ಜಾಯಿನ್ ಆಗಿರುತ್ತೆ. ರಿಂಗ್ ರೀತಿ ಜಾಯಿನ್ ಆದ್ರೆ ಮಾತ್ರ ಅದು ತನ್ನ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡ್ಕೊಳಕ್ ಸಾಧ್ಯ. ಆಯ್ತಾ? ಸೊ ಸಲ್ಫರ್ ಅಟಾಮಿಕ್ ನಂಬರ್ ಇಸ್ 16. ಆಯ್ತಾ ಮಕ್ಳೆ? ಕಾನ್ಫಿಗರೇಷನ್ ಏನು, ಪಾಸ್ ಮಾಡ್ಬಿಟ್ಟು ನೀವೇ ಬರ್ಕೊಳ್ಳಿ ಕಾನ್ಫಿಗರೇಷನ್. ಸೊ ಕಾನ್ಫಿಗರೇಷನ್ ಏನು, ಇಟ್ ವಿಲ್ ಬಿ 2, 8, 6. ಸೊ 6 ಎಲೆಕ್ಟ್ರಾನ್ಸ್ ಇದೆ. ಹಂಗಂದ್ರೆ ಹೌ ಮೆನಿ ಎಲೆಕ್ಟ್ರಾನ್ಸ್ ಡಸ್ ಇಟ್ ನೀಡ್? ಇಟ್ ನೀಡ್ಸ್ 2 ಎಲೆಕ್ಟ್ರಾನ್ಸ್. It needs 2 electrons. ಸೊ ಎಲೆಕ್ಟ್ರಾನ್ಸ್ ಯಾವ ರೀತಿ ಶೇರ್ ಮಾಡ್ಕೊಳತ್ತೆ ಸಲ್ಫರ್ ಆ ರಿಂಗ್ ಅಲ್ಲಿ? ಒಂದು ಸಲ್ಫರ್ ಆಟಮ್ ಏನಿದೆ ಅದು ತನ್ನ 2 ಎಲೆಕ್ಟ್ರಾನ್ಸ್ ನ 2 ಡಿಫ್ರೆಂಟ್ ಸಲ್ಫರ್ ಆಟಮ್ ಒಟ್ಟಿಗೆ ಶೇರ್ ಮಾಡತ್ತೆ. ಆಯ್ತಾ? ಸೊ ಈ ಸಲ್ಫರ್ ಆಟಮ್ ಹಾಗೂ ಈ ಸಲ್ಫರ್ ಆಟಮ್ ಒಟ್ಟಿಗೆ ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೊಳತ್ತೆ, ಮತ್ತೆ ತನ್ನ ಹತ್ರನೇ 4 ಎಲೆಕ್ಟ್ರಾನ್ಸ್ ನ ಉಳಿಸ್ಕೊಳತ್ತೆ. ಇದೇ ರೀತಿ ಈ ಸಲ್ಫರ್ ಆಟಮ್ ಬಂದು ಈ ಸಲ್ಫರ್ ಆಟಮ್ ಮತ್ತೆ ಈ ಸಲ್ಫರ್ ಆಟಮ್ ಒಟ್ಟಿಗೆ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಳತ್ತೆ, ಮತ್ತೆ ತನ್ನ ಹತ್ರನೇ 4 ಎಲೆಕ್ಟ್ರಾನ್ಸ್ ನ ಉಳಿಸ್ಕೊಳತ್ತೆ. ಸೇಮ್ ಕಂಟಿನ್ಯೂಸ್. ದಿಸ್ ಸಲ್ಫರ್ ಆಟಮ್ ವಿಲ್ ಶೇರ್ ಇಟ್ ವಿತ್, ಸಾರಿ ಇದು ಬರಲ್ಲ,
ಎಸ್. ಸೊ ಈ ಸಲ್ಫರ್ ಆಟಮ್ ಕೂಡ ಏನು ಈ ಸಲ್ಫರ್ ಆಟಮ್ ಹಾಗೂ ಈ ಸಲ್ಫರ್ ಆಟಮ್ ಹತ್ರ ಶೇರ್ ಮಾಡುತ್ತೆ ಮತ್ತೆ 4 ಎಲೆಕ್ಟ್ರಾನ್ಸ್ ನ ತನ್ನ ಹತ್ರನೇ ಉಳಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಈ ಸಲ್ಫರ್ ಆಟಮ್ ಅಗೇನ್ ಹಿ ಶೇರ್ಸ್ ಇಟ್ ವಿತ್ ದಿಸ್ ಒನ್ ಅಂಡ್ 4 will remain with this sulfur atom. ಮತ್ತೆ ಇವೆರಡರ ನಡುವೆ ಕೂಡ ಸೇಮ್ ಏನು ಎಲೆಕ್ಟ್ರಾನ್ ಶೇರಿಂಗ್ ನಡೆಯುತ್ತೆ. 4 with themselves and 2 with each other. ಮತ್ತೆ this one ಈ ಸಲ್ಫರ್ ಆಟಮ್ ಮತ್ತೆ ಈ ಸಲ್ಫರ್ ಆಟಮ್ ಮತ್ತೆ 4 will be with itself. ಮತ್ತೆ ಈ ಸಲ್ಫರ್ ಆಟಮ್ ಇಲ್ಲಿ ಶೇರ್ ಮಾಡುತ್ತೆ ಮತ್ತೆ 4ನ ತನ್ನ ಹತ್ರನೇ ಇಳ್ಕೊಳ್ಳುತ್ತೆ. ಈಗ ಲಾಸ್ಟ್ ಸಲ್ಫರ್ ಆಟಮ್ ಬಂದ್ವಿ. ಇಟ್ ಶೇರ್ಸ್ ಇಟ್ ವಿತ್ ದಿಸ್ ಒನ್ ಅಂಡ್ ದಿಸ್ ಸಲ್ಫರ್ ಆಟಮ್ ಮತ್ತೆ 4ನ ತನ್ನ ಹತ್ರನೇ ಇಟ್ಕೊಳ್ಳುತ್ತೆ. ಆಯ್ತಾ? ಸೊ ಈ ರೀತಿ ಪ್ರತಿಯೊಂದು ಸಲ್ಫರ್ ಆಟಮ್ ಏನಿದೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಥವಾ ಆಕ್ಟೆಟ್ ನ ಅಚೀವ್ ಮಾಡುತ್ತೆ. ಆಯ್ತಾ ಮಕ್ಳೇ? ಇದೇ ಏನು ಕಾಂಪೌಂಡ್ ನ ನೀವು ಈ ರೀತಿ ಕೂಡ ರಿಪ್ರೆಸೆಂಟ್ ಮಾಡಬಹುದು. 1 2 3 4 ಮತ್ತೆ 1 2 3 4 ಈ ರೀತಿ ಕೂಡ ರಿಪ್ರೆಸೆಂಟ್ ಮಾಡಬಹುದು 1 ಮಾಲಿಕ್ಯೂಲ್ ಆಫ್ ಸಲ್ಫರ್ ನ. ಓಕೆ, ನೆಕ್ಸ್ಟ್ ಕೋವಲೆಂಟ್ ಬಾಂಡ್ ಹಾಗೂ ಅಯಾನಿಕ್ ಬಾಂಡ್ ನಡುವೆ ಏನ್ ಡಿಫ್ರೆನ್ಸ್ ಇದೆ ಅಂತ ನಾವು ಹೇಳ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಕೋವಲೆಂಟ್ ಬಾಂಡ್ ಮತ್ತೆ ಅಯಾನಿಕ್ ಬಾಂಡ್ ನಡುವೆ ಮೇನ್ ಡಿಫ್ರೆನ್ಸ್ ಏನು, ಎಲೆಕ್ಟ್ರಾನ್ಸ್ ನ ಟ್ರಾನ್ಸಾಕ್ಷನ್ ಹೇಗ್ ನಡೆಯುತ್ತೆ ಅನ್ನೋದು. ಕೋವಲೆಂಟ್ ಬಾಂಡ್ ಅಲ್ಲಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ನಡೆಯುತ್ತೆ ಬಿಟ್ವೀನ್ ಆಟಮ್ಸ್. ಬಟ್ ಅಯಾನಿಕ್ ಬಾಂಡ್ ಅಲ್ಲಿ ಲಾಸ್ ಅಂಡ್ ಗೇನ್ ರೀತಿಯ ಇಂಟರಾಕ್ಷನ್ ಇರುತ್ತೆ, ಫಾರ್ಮ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಬಿಟ್ವೀನ್ 2 ಆಟಮ್ಸ್ ವಿಚ್ ಇಸ್ ಗೇನ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಆಯ್ತಾ? ನೆಕ್ಸ್ಟ್ ಕೋವಲೆಂಟ್ ಬಾಂಡ್ ಏನಿದೆ ಇದು ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೋತಿರೋದ್ರಿಂದ ಇದರ ಮೆಲ್ಟಿಂಗ್ ಪಾಯಿಂಟ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಇದು ಕಡಿಮೆ ಇರುತ್ತೆ. ಆಯ್ತಾ? ಮತ್ತೆ ಅಯಾನಿಕ್ ಬಾಂಡ್ ಅಲ್ಲಿ ಆಗ್ತಿರುವಂತಹ ಯಾವ ರೀತಿಯ ಏನು ಬಾಂಡ್ ಫಾರ್ಮ್ ಆಗುತ್ತೆ ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ, ಎಲೆಕ್ಟ್ರೋಸ್ಟಾಟಿಕ್ ಅಯಾನಿಕ್ ಬಾಂಡೇ ಫಾರ್ಮ್ ಆಗುತ್ತೆ. ಬಟ್ ಅದರಲ್ಲಿ ಫೋರ್ಸ್ ಯಾವ್ದಿರತ್ತೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅಲ್ವಾ. ಸೊ ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಫೋರ್ಸ್. ಸೊ ಇದು ತುಂಬಾ ಸ್ಟ್ರಾಂಗ್ ಆಗಿರೋ ಫೋರ್ಸ್ ಆಗಿರೋದ್ರಿಂದ ಇದರಲ್ಲಿ ಮೆಲ್ಟಿಂಗ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಹೈ ಇರುತ್ತೆ. ಆ ಆಟಮ್ಸ್ ನ ಸೆಪರೇಟ್ ಮಾಡ್ಬೇಕು ಅಂದ್ರೆ ತುಂಬಾ ಎನರ್ಜಿ ರಿಕ್ವೈರ್ ಆಗುತ್ತೆ, ಅದಕ್ಕೆ ಮೆಲ್ಟಿಂಗ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್ ಹೈ ಇರುತ್ತೆ. ನೆಕ್ಸ್ಟ್ ಕೋವಲೆಂಟ್ ಬಾಂಡ್ಸ್ ಇರುವಂತ ಕಾಂಪೌಂಡ್ಸ್ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಯಾಕಂದ್ರೆ ಈ ರೀತಿಯ ಕಾಂಪೌಂಡ್ಸ್ ಅಯಾನ್ಸ್ ನ ಫಾರ್ಮ್ ಮಾಡಲ್ಲ. ಬಟ್ ಅಯಾನಿಕ್ ಬಾಂಡ್ಸ್ ಇರುವಂತಹ ಕಾಂಪೌಂಡ್ಸ್ ಅಯಾನ್ಸ್ ಅಥವಾ ಚಾರ್ಜ್ ಪಾರ್ಟಿಕಲ್ಸ್ ನ ಫಾರ್ಮ್ ಮಾಡತ್ತೆ. ಅದರ ಕಾರಣ ದೇ ಆರ್ ಜನರಲಿ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಆಯ್ತಾ? ಸೊ ಈ ರೀತಿಯ ಡಿಫ್ರೆನ್ಸ್ ನಿಮ್ಗೆ ಕೋವಲೆಂಟ್ ಬಾಂಡ್ ಹಾಗೂ ಅಯಾನಿಕ್ ಬಾಂಡ್ ನಡುವೆ ಗೊತ್ತಿರಬೇಕು. ಆಯ್ತಾ? ಓಕೆ, ಈಗ ನಾವು ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೋಣ. ಆಯ್ತಾ? ಸೊ ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಅಂದಿದ ತಕ್ಷಣ ನಿಮ್ಗೆ ಇನ್ನೊಂದು ಐಡಿಯಾ ನೆನಪಾಗ್ಬೇಕು. ಯಾವ್ದದು? ವಿಷ್ಣುವಿನ ದಶಾವತಾರ ನೆನಪಾಗ್ಬೇಕು. ಆಯ್ತಾ? ವಿಷ್ಣುವಿನ ದಶಾವತಾರ. ಒಂದಷ್ಟು ಮಕ್ಕಳಿಗೆ ಇದೇನು ಅಂತ ಗೊತ್ತಿರ್ಬೋದು, ಒಂದಷ್ಟು ಮಕ್ಕಳಿಗೆ ಗೊತ್ತಿಲ್ಲದೆ ಇರ್ಬೋದು. ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಷ್ಣು ಒಂದು ಡೈಟಿ ಅಲ್ವಾ, ಒಂದು ಗಾಡ್ ಅಲ್ವಾ. ಸೊ ಈ ಗಾಡ್ಗೆ ಎಷ್ಟೊಂದು ರೀತಿಯ ಫಾರ್ಮ್ಸ್ ಇರತ್ತೆ ಅಂತ ಏನು ನಮ್ಗೆ ಮೆಥಾಲಜಿಯಲ್ಲಿ ಹೇಳ್ಕೊಟ್ಟಿರ್ತಾರೆ. ಇದು ನರಸಿಂಹಸ್ವಾಮಿ ಆಗಿರ್ಬೋದು, ವರಾಹಮೂರ್ತಿ ಆಗಿರ್ಬೋದು, ರಾಮ ಆಗಿರ್ಬೋದು, ಇವರೆಲ್ಲ ಫಾರ್ಮ್ಸ್ ಆಫ್ ವಿಷ್ಣು ಅಲ್ವಾ. ಇದು ಬೇರೆ ಬೇರೆ ಫಾರ್ಮ್ಸ್ ಆಗಿದ್ರು ಅಟ್ ದ ಎಂಡ್ ಆಫ್ ದ ಡೇ ನಾವು ಇವ್ರನ್ನ ವಿಷ್ಣು ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಕಾರ್ಬನ್ನಿನ ಬೇರೆ ಬೇರೆ ಫಾರ್ಮ್ಸ್ ಯಾವುದು ಒಂದೇ ಫಿಸಿಕಲ್ ಸ್ಟೇಟ್ ಅಲ್ಲಿ ಇರತ್ತೋ ಅದನ್ನ ನಾವು ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಅಂತ ಕರಿತೀವಿ. ಆಯ್ತಾ? ಸೊ ಡೆಫಿನಿಷನ್ ಏನು, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಅನ್ ಎಲಿಮೆಂಟ್, ಎಲ್ಲಾ ಎಲಿಮೆಂಟ್ಗೂ ಇರತ್ತೆ. ಬಟ್ ನಾವೀಗ ಏನು ಕಾರ್ಬನ್ನಿನ ಆಲೋಟ್ರೋಪ್ಸ್ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎಲಿಮೆಂಟ್ ವಿಚ್ ಎಕ್ಸಿಸ್ಟ್ ಇನ್ ದ ಸೇಮ್ ಫಿಸಿಕಲ್ ಸ್ಟೇಟ್. ಫಿಸಿಕಲ್ ಸ್ಟೇಟ್ ಅಂದ್ರೆ ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗ್ಯಾಸ್ ಇರ್ಬೋದು, ಬೇರೆ ಬೇರೆ ಫಾರ್ಮ್ಸ್ ಇರ್ಬೋದು, ಬಟ್ ಒಂದೇ ಫಿಸಿಕಲ್ ಸ್ಟೇಟ್ ಅಲ್ಲಿ ಇರ್ಬೇಕದು. ಅದನ್ನ ನಾವು ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಷ್ಟೊಂದು ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಇರುತ್ತೆ. ಅದು ಕೋಕ್ ಇರ್ಬೋದು. ಕೋಕ್ ನ ನೀವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಮೆಟಲರ್ಜಿ ಅಲ್ಲೆಲ್ಲ ಕಲ್ತಿದ್ರಿ ಅಲ್ವಾ. ಆಮೇಲೆ ಅದು ಕೋಲ್ ಇರ್ಬೋದು, ಚಾರ್ಕೋಲ್ ಇರ್ಬೋದು, ಇದೆಲ್ಲ ಡಿಫ್ರೆಂಟ್ ಆಲೋಟ್ರೋಪ್ಸ್ ಆಫ್ ಕಾರ್ಬನ್. ಆಯ್ತಾ? ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 3 ಆಲೋಟ್ರೋಪ್ಸ್ ಡಿಸ್ಕಸ್ ಮಾಡಿರೋದು, ವಿಚ್ ಇಸ್ ಡೈಮಂಡ್, ಗ್ರಾಫೈಟ್ ಹಾಗೂ ಫುಲರಿನ್. ಆಯ್ತಾ? ಸೊ ಒಂದೊಂದರದೇ ಸ್ಟ್ರಕ್ಚರ್ ಅಂಡ್ ಪ್ರಾಪರ್ಟೀಸ್ ನ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ ನಾವು. ಫಸ್ಟ್ ವಿಲ್ ಸ್ಟಾರ್ಟ್ ಆಫ್ ವಿತ್ ಡೈಮಂಡ್. ಆಯ್ತಾ ಮಕ್ಳೇ? ಸೊ ಡೈಮಂಡ್ ಅಲ್ಲಿ ಫಸ್ಟ್ ಪ್ರಾಪರ್ಟಿ ಏನು, ಕಾರ್ಬನ್ ಏನಿದೆ ಅದು ಹೇಗೆ ಬಾಂಡ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಸೊ ಡೈಮಂಡ್ ಅಲ್ಲಿ ಒಂದು ಕಾರ್ಬನ್ ಆಟಮ್ 4 ಬೇರೆ ಕಾರ್ಬನ್ ಆಟಮ್ ಒಟ್ಟಿಗೆ ಬಾಂಡ್ ಆಗಿರತ್ತೆ. ಆಯ್ತಾ? 4 ಬೇರೆ ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಅದು ಬಾಂಡ್ಸ್ ನ ಫಾರ್ಮ್ ಮಾಡಿರತ್ತೆ.
ನೆಕ್ಸ್ಟ್ ಏನು ಗೊತ್ತಿರ್ಬೇಕು ನಿಮ್ಗೆ, ಏನು ನಮ್ಮ ಡೈಮಂಡ್ ಏನಿದೆ ಇದ್ರ ಸ್ಟ್ರಕ್ಚರ್ ಏನಿದೆ ಇದು 3D ಸ್ಟ್ರಕ್ಚರ್ ಆಗಿ ಇರತ್ತೆ ಅಥವಾ 3 ಡೈಮೆನ್ಷನಲ್ ಕಾನ್ಫಿಗರೇಷನ್ ಇರತ್ತೆ ನಮ್ಮ ಡೈಮಂಡಿಗೆ. 3 ಡೈಮೆನ್ಷನಲ್ ಕಾನ್ಫಿಗರೇಷನ್ ಆಯ್ತಾ. ಅದಲ್ಲದೆ ಡೈಮಂಡ್ ಏನಿದೆ ಇಟ್ ಇಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಆನ್ ದ ಪ್ಲಾನೆಟ್. ನ್ಯಾಚುರಲ್ ಆಗಿ ಅಕರ್ ಆಗೋ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಬಂದು ಡೈಮಂಡೇ ಆಯ್ತಾ. ಡೈಮಂಡ್ ಅಷ್ಟು ಗಟ್ಟಿ ನ್ಯಾಚುರಲ್ ಆಗಿ ನಿಮ್ಗೆ ಪ್ಲಾನೆಟ್ ಅಲ್ಲಿ ಬೇರೆ ಯಾವುದು ಏನು ಕಾಂಪೌಂಡ್ ಸಿಗಲ್ಲ ಅಥವಾ ಎಲಿಮೆಂಟ್ ವಸ್ತು ಸಿಗಲ್ಲ. ಸೊ ಡೈಮಂಡ್ ಅದಲ್ಲದೆ ದೇ ಆರ್ ಆಲ್ಸೋ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ದೇ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ತನ್ನೊಳಗಿಂದ ಅದು ಎಲೆಕ್ಟ್ರಿಸಿಟಿ ಅಥವಾ ಕರೆಂಟ್ ನ ಈಸಿಯಾಗಿ ಪಾಸ್ ಆಗಕ್ಕೆ ಬಿಡಲ್ಲ. ದೇ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಗ್ರಾಫೈಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಗ್ರಾಫೈಟ್ ಅಲ್ಲಿ 1 ಕಾರ್ಬನ್ ಆಟಮ್ ಏನಿದೆ ಅದು 3 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಬಾಂಡ್ ಆಗಿರುತ್ತೆ. 3 ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಬಾಂಡ್ ಆಗಿರುತ್ತೆ. ಮತ್ತೆ ಗ್ರಾಫೈಟ್ ಏನಿದೆ ಇದರಲ್ಲಿ ಕಾರ್ಬನ್ ಆಟಮ್ಸ್ ನ ಲೇಯರ್ಸ್ ಫಾರ್ಮ್ ಆಗತ್ತೆ ಆಯ್ತಾ ಮಕ್ಳೇ. ಸೊ ಇದು ಲೇಯರ್ಸ್ ಏನ್ ಫಾರ್ಮ್ ಆಗತ್ತೆ ಅದು ಒಂದ್ರ ಮೇಲೊಂದು ಸ್ಟ್ಯಾಕ್ ಆಗಿರತ್ತೆ ಆಯ್ತಾ. ಅದನ್ನ ನಾವು ಹೆಕ್ಸಾಗೋನಲ್ ಅರೇ ಅಂತ ಕರಿತೀವಿ. ಹೆಕ್ಸಾಗೋನಲ್ ಅರೇ ಆಯ್ತಾ. ಏನಕ್ಕೆ ಅರೇ ಅಂತ ಕರಿತಿದೀವಿ, ಬೇಸಿಕಲಿ ಈ ರೀತಿ ಕಾರ್ಬನ್ ಆಟಮ್ಸ್, ಫಸ್ಟ್ ಆಫ್ ಆಲ್ 1 ಕಾರ್ಬನ್ ಆಟಮ್ ಇಸ್ ಬೌಂಡ್ ಟು 1 is bound to 3 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್ ಅಲ್ವಾ. ಸೊ ಈ ರೀತಿ ಪೇಪರಿನ ಹಾಳೆ ಏನ್ ಬರುತ್ತೆ, ಶೀಟ್ಸ್ ಏನ್ ಬರುತ್ತೆ ಆ ರೀತಿ ಫಾರ್ಮ್ ಮಾಡುತ್ತೆ ಆಯ್ತಾ ಕಾರ್ಬನ್. ಮತ್ತೆ ಈ ಶೀಟ್ಸ್ ಒಂದ್ರ ಮೇಲೊಂದು ಅರೇಂಜ್ ಆಗಿರತ್ತೆ, ಅದಕ್ಕೆ ನಾವು ಅದನ್ನ ಹೆಕ್ಸಾಗೋನಲ್ ಅರೇ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ಏನು, ನಮ್ಮ ಗ್ರಾಫೈಟ್ ಏನಿದೆ ದೀಸ್ ಆರ್ ವೆರಿ ಸಾಫ್ಟ್ ಆಯ್ತಾ ಮಕ್ಳೇ. ನಿಮ್ಗೆ ಲಾಸ್ಟ್ ಮೆಟಲ್ಸ್ ನಾನ್ ಮೆಟಲ್ಸ್ ಅಲ್ಲೂ ಕಲ್ತಿರ್ತೀರ. ಗ್ರಾಫೈಟ್ ಇಸ್ ವೆರಿ ಸಾಫ್ಟ್. ಇದು ಎಷ್ಟು ಸಾಫ್ಟ್ ಅಂದ್ರೆ ಗ್ರಾಫೈಟ್ ನ ಪೌಡರ್ ಲ್ಯೂಬ್ರಿಕೆಂಟ್ಸ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಆಯಿಲ್ ನ ಎಲ್ಲೆಲ್ಲಿ ಯೂಸ್ ಮಾಡಕ್ ಆಗಲ್ವೋ ಅಲ್ಲಿ ಗ್ರಾಫೈಟ್ ನ ಲ್ಯೂಬ್ರಿಕೆಂಟ್ ಆಗಿ ಯೂಸ್ ಮಾಡ್ತಾರೆ ಆಯ್ತಾ. ನೆಕ್ಸ್ಟ್ ಗ್ರಾಫೈಟ್ ಸಬ್ಸ್ಟೆನ್ಸ್ ಏನಿದೆ ಇಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಓದ್ಬೇಕಾದ್ರೆ ನೀವು ಎಕ್ಸೆಪ್ಷನ್ಸ್ ಅಲ್ಲಿ ಕಲ್ತಿದ್ರಿ, ನಾನ್ ಮೆಟಲ್ ಆಗಿದ್ರು ಇಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಯ್ತಾ. ಸೊ ಇಷ್ಟು ಸ್ಟ್ರಕ್ಚರ್ ಹಾಗೂ ಏನು ಪ್ರಾಪರ್ಟೀಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಲಾಸ್ಟ್ ಫುಲ್ಲರೀನ್ ಅನ್ನೋ ಗ್ರೂಪ್ ಆಫ್ ಕಾಂಪೌಂಡ್ಸ್ ಆಯ್ತಾ. ಸೊ ಫುಲ್ಲರೀನ್ ಅಲ್ಲಿ ಫಸ್ಟ್ ಕಾಂಪೌಂಡ್ ಡಿಸ್ಕವರ್ ಆಗಿದ್ದು C60 ಅನ್ನೋ ಒಂದು ಕಾಂಪೌಂಡ್ ಆಯ್ತಾ ಮಕ್ಳೇ. ಸೊ ಇದ್ರ ಶೇಪ್ ಏನಿತ್ತು ಇದು ಫುಟ್ಬಾಲ್ ಶೇಪ್ ಅಲ್ಲಿ ಇತ್ತು ಈ ರೀತಿ. ಇದು ಬಂದು C60 ಏನು ಕಾಂಪೌಂಡ್ ಆಯ್ತಾ. ಇದು ಫುಟ್ಬಾಲ್ ಶೇಪ್ ಅಲ್ಲಿ ಇತ್ತು. ಮತ್ತೆ ಈ ಶೇಪ್ ಏನಿದೆ ಅದು ಒಂದು US ಆರ್ಕಿಟೆಕ್ಟ್ ಕನ್ಸ್ಟ್ರಕ್ಟ್ ಮಾಡಿರೋ ಒಂದು ಸ್ಟ್ರಕ್ಚರ್ ತರ ಇತ್ತು. ಆ ಆರ್ಕಿಟೆಕ್ಟ್ ನ ಹೆಸರು ಬಕ್ಮಿನ್ಸ್ಟರ್ ಫುಲ್ಲರ್ ಆಯ್ತಾ. ಸೊ ಇವ್ರನ್ನ ಆನರ್ ಮಾಡಕ್ಕೆ ಈ ಗ್ರೂಪ್ ಆಫ್ ಕಾಂಪೌಂಡ್ಸ್ ನ ಫುಲ್ಲರೀನ್ ಅಂತ ಕರೆದ್ರು ಆಯ್ತಾ. ಸೊ ದಿಸ್ ಇಸ್ ಆಲ್ ಯು ಹ್ಯಾವ್ ಟು ನೋ ಅಬೌಟ್ ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಆಯ್ತಾ ಮಕ್ಳೇ. ನಾವು ನೆಕ್ಸ್ಟ್ ಹೊಸ ಟಾಪಿಕ್ ಗೆ ಮೂವ್ ಮಾಡೋಣ, ವಿಚ್ ಇಸ್ ಇನ್ನೊಂದು ಟಾಪಿಕ್ ಬರುತ್ತೆ, ಅದು ಯಾವುದು ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ ಅಲ್ಲಿವರೆಗೂ ದಿಸ್ ಇಸ್ ದ ಫಸ್ಟ್ ಕಾನ್ಸೆಪ್ಟ್ ಆಫ್ ಏನು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಆಯ್ತಾ.